6ನೇ ಸ್ಪಾಟ್ಗೆ ಈಗ ಡಾಗ್ ಸ್ಕ್ವಾಡ್ ಆಗಮಿಸಿದೆ. ಡಾಗ್ ಕರ್ಕೊಂಡು ಬಂದಿದ್ದಾರೆ, ಶ್ವಾನ ದಳ ಬಂದಿದೆ. ಅಲ್ಲಿ ಮತ್ತಷ್ಟು ಮೂಳೆಗಳು ಸಿಗಬಹುದಾ, ಅಸ್ಥಿ ಪಂಜರದ ಅವಶೇಷಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಫೈಂಡ್ ಔಟ್ ಮಾಡುವಂತ ಕಾರಣಕ್ಕೋಸ್ಕರ, ಹುಡುಕುವಂತ ಕಾರಣಕ್ಕೋಸ್ಕರ ಡಾಗ್ ಸ್ಕ್ವಾಡ್ ಬಂದಿದೆ ಅಲ್ಲಿ. ಈ ಮುಂಚೆ ಮೊದಲ ಸ್ಪಾಟ್ ಅಲ್ಲೂ ಕೂಡ ಅಷ್ಟೇ ಹುಡುಕುವಂತ ಸಂದರ್ಭದಲ್ಲಿ 15 ಅಡಿ ಅಗಲ 8 ಅಡಿ ಆಳ ಗುಂಡಿಯನ್ನ ಮಾಡಿದಾಗ ಆ ಟೈಮ್ನಲ್ಲೂ ಕೂಡ ಡಾಗ್ ಸ್ಕ್ವಾಡ್ ಅನ್ನ ಕರೆಸಲಾಗಿತ್ತು. ಆದರೆ ಏನೂ ಸಿಕ್ಕಿರಲಿಲ್ಲ ಡಾಗ್ ಸ್ಕ್ವಾಡ್ ಅನ್ನ ಕರೆಸಿದಂತ ಸಂದರ್ಭದಲ್ಲೂ ಕೂಡ. ಈಗ ಏನೇನೆಲ್ಲ ಪಾಸಿಬಿಲಿಟೀಸ್ ಇದಾವೋ ತನಿಖೆಯ ಸಂದರ್ಭದಲ್ಲಿ ಆ ಎಲ್ಲ ಪಾಸಿಬಿಲಿಟೀಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ದೀವಿ ಈಗ ಡಾಗ್ ಸ್ಕ್ವಾಡ್ ಕೂಡ ಬಂದಿರುವಂತದ್ದು. ಈ ತನಿಖೆಯ ಮುಂದುವರೆದ ಭಾಗವಾಗಿ ಯಾವ ರೀತಿಯಾಗೆಲ್ಲ ನೋಡ್ಬೋದು ಇದನ್ನೆಲ್ಲ ಅಂತ? ಋತುರಾಜ, ಕಳೆದ 2 ದಿನಗಳಿಂದಲೂ ಕೂಡ 5 ಜಾಗಗಳಲ್ಲಿ ಸ್ಪಾಟ್ ಅಲ್ಲಿ ಒಂದು ಮಹಾಜರನ್ನ ಮಾಡಿದ್ರು. ಉತ್ಖನನ ಮಾಡಿದ ಸಂದರ್ಭದಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು 6ನೇ ಸ್ಪಾಟ್ ಅಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅಂತೇಳಿ ಮೊದಲು ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ದು ನ್ಯೂಸ್ 18 ಕನ್ನಡ. ಅದೇ ರೀತಿಯಾಗಿ ಈಗ ಸದ್ಯದ ಮಟ್ಟಿಗೆ ಈಗ ಪ್ರಮುಖವಾಗಿ ಆ ಒಂದು ಸ್ಪಾಟ್ ಅಲ್ಲಿ ಅವಶೇಷಗಳೇನು ಸಿಕ್ಕಿದೆ ಅದು ಪುರುಷನದ್ದು ಅಂತೇಳಿ ಮೇಲ್ನೋಟಕ್ಕೆ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹೀಗಾಗಿ ಅಲ್ಲಿ ಸಿಕ್ಕಂತ ಕೆಲ ವಸ್ತುಗಳು, ಬೋನ್ಸ್ ಏನಿದೆ ಆ ಬೋನ್ಸ್ ಅನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ FSL ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದಕ್ಕೆ ಯಾವುದೇ ರೀತಿ ಕೆಲ ಸಿಕ್ಕಿದೆ ಅಂತೇಳಿ ಅದಕ್ಕೆ ಕವರಕ್ಕೆ ಹಾಕೊಳ್ಳೋಕ್ಕಾಗೋದಿಲ್ಲ. ಹೀಗಾಗಿ ಆ ಒಂದು ಸ್ಪಾಟ್ ಅಲ್ಲಿ ಉಪ್ಪಾಗಿರ್ಬೋದು, 1 ಮೂಟೆ ಉಪ್ಪಾಗಿರ್ಬೋದು, ಜೊತೆಗೆ ಕೆಲ ರಾಸಾಯನಿಕ ವಸ್ತುಗಳಾಗಿರ್ಬೋದು, ಮತ್ತೆ ದ್ರವರೂಪದ ಕೆಲ ವಸ್ತುಗಳನ್ನ, ಮತ್ತೆ ಸುತ್ತಲೂ ಕೂಡ ಈಗ ಪರದೆಯನ್ನು ಕಟ್ಟೋದಕ್ಕೆ ಈಗ ಒಂದು ಟಾರ್ಪಲ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಡಾಗ್ಸ್ ಕೂಡ ಈಗ ತರಲಾಗಿರುವಂತದ್ದು ನೋಡ್ಬೋದು. ನಾವು ಈಗ ನೇತ್ರಾವತಿ ನದಿಯ ದಡದಲ್ಲಿದ್ದೇವೆ. ಈ ಒಂದು ಬ್ರಿಡ್ಜ್ ಮೇಲಿಂದ ನಿಮಗೆ ತೋರಿಸ್ತೇನೆ. ಈಗ FSL ಟೀಮ್ ಈಗ ಅವರಿಗೆ ಬೇಕಾದ ಈಗ ಸ್ಪಾಟ್ಗೆ ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಯಾಕಂದರೆ ಈಗ ಅಲ್ಲಿ ಅಸ್ಥಿ ಪಂಜರದ ಕೆಲ ಅವಶೇಷಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಬಿಟ್ಟು ಏಕಾಏಕಿ ಹೊರಡೋದಕ್ಕಾಗೋದಿಲ್ಲ. ಹೀಗಾಗಿ ಅಲ್ಲಿ ಸಿಬ್ಬಂದಿಗಳಿಗೆ ಬೇಕಾದಂಥ ಟೀಮ್ಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಳ್ಳಾಗುತ್ತಾ ಇದೆ. ಮತ್ತು ಅಲ್ಲಿ ಕೂಲಿ ಕಾರ್ಮಿಕರೇನಿದ್ರು ಅವರನ್ನು ಸದ್ಯದ ಮಟ್ಟಿಗೆ ಅವರನ್ನು ಊಟ ಮಾಡೋಕ್ಕೆ ಅವರನ್ನು ಕಳಿಸಲಾಗಿತ್ತು. ಅಲ್ಲಿ ನೋಡ್ಬೋದು ಅವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು ಕೂಡ ಆಗಿರುವಂಥದ್ದು. ಈಗ ಈ ಸಂಬಂಧಪಟ್ಟಂತೆ ಈಗ ಸದ್ಯ ಇನ್ನೂ ಕೂಡ ಆ ಒಂದು ಟೀಮ್ ಏನಿದೆ ಆ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಬಹುತೇಕವಾಗಿ ಇನ್ನು ಅರ್ಧ 1 ಗಂಟೆಗಳ ಕಾಲ ಆ ಸಿಕ್ಕಿರುವಂತಹ ಆ ಒಂದು ಅವಶೇಷಗಳೇನಿದೆ ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಒಂದು ಬೋನ್ಸ್ಗೆ ಹಾನಿ ಆದರೂ ಕೂಡ FSL ಅವರು ಕಲೆಕ್ಟ್ ಮಾಡುವಂಥದ್ದು ಅದು ಸಮಸ್ಯೆ ಆಗಬಹುದು. ಹೀಗಾಗಿ ಯಾವುದೇ ಒಂದು ಅವಶೇಷಗಳಿಗೆ ಹಾನಿಯಾಗದ ರೀತಿಯಲ್ಲಿ ಅವನ್ನು ಸಂಗ್ರಹ ಮಾಡಿ ಈಗ FSLಗೆ ಕಳಿಸಲಾಗುತ್ತೆ. ಆದರೆ ಈಗ ಸಿಕ್ಕಿದ್ದಂಥದ್ದು ನೇರವಾಗಿ ಕಳಿಸುವಂಥ ಸಾಧ್ಯತೆಗಳು ಕಡಿಮೆ. ಈಗ ಇನ್ನೊಂದು ಇದಾದ ಬಳಿಕ 7ನೇ ಸ್ಪಾಟ್ ಏನಿದೆ, 7ನೇ ಸ್ಪಾಟಲ್ಲಿ ಕೂಡ ಒಂದು ಉತ್ಖನನ ಮಾಡಲಾಗುತ್ತೆ. ಒಂದು ವೇಳೆ ಅಲ್ಲಿ ಸಿಗದಿದ್ದ ನೋಡಿಕೊಂಡು ಆನಂತರ ಅವಶೇಷಗಳನ್ನು ಮೆಡಿಕಲ್ ಏನಿದೆ ಇಲ್ಲಿ ಮಣಿಪಾಲ್ ಒಂದು FSL ಏನಿದೆ ಅಲ್ಲಿಗೆ ಕಳಿಸಲಾಗುತ್ತೆ. ಅಥವಾ ಇಲ್ಲಿ ಏನಾದರೂ ಸಾಧ್ಯವಾಗದಿದ್ದರೆ ಬೆಂಗಳೂರಿನ FSLಗೆ ಕಳಿಸಲಾಗುತ್ತೆ. ಈಗ ನೋಡಬೇಕು, ಬಹುತೇಕವಾಗಿ ನಾವು ಸದ್ಯದ ಮಟ್ಟಿಗೆ ಇವರು ಬೆಂಗಳೂರಿಗೆ ಕಳಿಸಬೇಕು ಅಂತ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಸಂಜೆ ವೇಳೆಗೆ ಅವರು SIT ಅಧಿಕಾರಿಗಳು ಆ ಬಗ್ಗೆ ತೀರ್ಮಾನವನ್ನು ಮಾಡ್ಕೊಳ್ತಾರೆ. ಈಗ ವಿಜುವಲೈಸಲ್ಲಿ ಏನು ನೋಡ್ತಾ ಇದ್ದೀರಿ, ಆ ದೊಡ್ಡ ಬೃಹತಾಕಾರವಾದಂಥ ಮರದ ಕೆಳಭಾಗದಲ್ಲೇ ಈಗ ಆ ಒಂದು 6ನೇ ಸ್ಪಾಟ್ ಇತ್ತು. 6ನೇ ಸ್ಪಾಟಲ್ಲಿ ಅವಶೇಷಗಳು ಸಿಕ್ಕಿರುವಂಥದ್ದು ಅದು ಪುರುಷನ ಒಂದು ಅವಶೇಷ ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ ಆ ಥರ ಜಾಗ ತೋರಿಸಿರುವಂಥ ಜಾಗದಲ್ಲೇ ಈ ಒಂದು ಸಿಕ್ಕಿರುವಂಥದ್ದು ಈ ಪ್ರಕರಣಕ್ಕೆ ಒಂದು ಮಹತ್ವದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಇದೊಂದು ಬೇರೆ ಆಯಾಮವನ್ನು ಈಗ ಈ ಪ್ರಕರಣ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೂ ಕೂಡ ಒಟ್ಟು 13 ಸ್ಪಾಟ್ಗಳನ್ನು ತೋರಿಸಲಾಗಿತ್ತು. 13 ಸ್ಪಾಟ್ಗಳಲ್ಲಿ ಈಗ ಒಂದು 6ನೇ ಸ್ಪಾಟಲ್ಲಿ ಈಗ ಸಿಕ್ಕಿರುವಂಥದ್ದು. ಸದ್ಯದ ಗಂಗಾಧರ್ ಮಾತನಾಡ್ತಾ ಹೋಗ್ತೀನಿ, ನೆಕ್ಸ್ಟ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಜೊತೆ ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತ ಬಸವರಾಜ್ ಮಾಲಗತ್ತಿ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನೋಡ್ತಾನೆ ಇದ್ದೀರಾ ಡೆವಲಪ್ಮೆಂಟ್ಸ್ ಗಳನ್ನ, ಏನ್ ಹೇಳಿಕ್ ಬಯಸ್ತೀರಾ? ಫಸ್ಟ್ ರಿಯಾಕ್ಷನ್? ಒಳ್ಳೇದು, ಏನೋ ಸ್ವಲ್ಪ ತನಿಖೆಗೆ ಒಂದು ಆಸಕ್ತಿ ವಹಿಸಿ ಮಾಡುವಂತ ವಸ್ತು ಸಿಕ್ಕಿದಾವೆ. ಯಾಕಂದ್ರೆ 5-6 ಸಲ ಇದ್ದಿದ್ರು ಅದೇನೋ ಸಿಕ್ಕಿಲ್ಲ, ಸ್ವಲ್ಪ ನಿರಾಶೆ ಆಗಿತ್ತು. ಈಗೇನೋ ಸ್ವಲ್ಪ ಕಳೆ ಬಂದಿದೆ. ಈಗ ಅದನ್ನ ಟೆಸ್ಟ್ ಮಾಡ್ತಾರಲ್ಲಿ ಇದು ಅಂತ ಲ್ಯಾಬ್ ಆಫೀಸರ್ಸ್ ಅಲ್ಲಿ, FSL ಅಲ್ಲಿ, ಡಾಕ್ಟರ್ ಅಲ್ಲಿ ಆ ಬೋನನ್ನ ಸಿಕ್ಕಂತ ವಸ್ತುಗಳನ್ನ ಟೆಸ್ಟ್ ಮಾಡಿ ನೋಡ್ತಾರೆ. ಅದ್ರ ಯಾವ್ದು ಹೆಣ್ಣು ಗಂಡು ಅಥವಾ ವಯಸ್ಸು ಗೊತ್ತಾಗ್ತದೆ. ಇನ್ನೊಂದು ಪ್ರಶ್ನೆ ಸರ್, ಇಲ್ಲಿ
ಆ ಮೂಳೆ ಸಿಕ್ತಿದ್ದ ಹಾಗೆ ಅಲ್ಲೊಂದು ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ದಾರೆ. ಫಸ್ಟ್ ಮೂಳೆ ಸಿಕ್ತು ಅಂತ, ಅದಾದ್ಮೇಲೆ ಪುರುಷಂದು ಅಂತ ಹೇಳಿದ್ರು. ಇಷ್ಟು ಬೇಗ ಅಷ್ಟೊಂದು ಅರ್ಜೆನ್ಸಿ ಇತ್ತ? ಅಷ್ಟು ಬೇಗ ಗೊತ್ತಾಗ್ಬಿಡುತ್ತಾ ಬರೀ ಒಂದು ಕೈ ಮೂಳೆ ನೋಡ್ತಿದ್ದ ಹಾಗೆ? ಇಲ್ಲ, ಇಂಡೆಕ್ಸ್ ಅವ್ರು ಮಾಡಿದವ್ರು ಎಕ್ಸ್ಪರ್ಟ್ ಇರ್ತಾರೆ, ಅವ್ರು ಎಕ್ಸ್ಪರ್ಟ್ ಇದ್ದವ್ರಿಗೆ ಗೊತ್ತಾಗ್ತದೆ. ಅದು ಲ್ಯಾಬ್ ನಲ್ಲಿ ಹೋದ್ರೆ ಅದು ಪರ್ಫೆಕ್ಟ್ ಅದು ನಾಲೆಜ್ ಬರ್ತದೆ, ಪಕ್ಕ 100% ಆಗ್ತದೆ ಲ್ಯಾಬ್ ನಲ್ಲಿ. ಈಗ ನಾವು ಒಂದು ಡೆಡ್ ಬಾಡಿ ನೋಡಿದ್ರೆ ನಮ್ಮ ಸರ್ವಿಸ್ ನಲ್ಲಿ ಆದಂತ ಅನುಭವದಿಂದ ನಾವು ಇದು ಹ್ಯಾಂಗಿಂಗು ಅಥವಾ ಅನ್ಯಾಚುರಲ್ ಡೆತ್ ಅಂತ ಹೇಳೋ, ನ್ಯಾಚುರಲ್ ಡೆತ್ ಅನ್ನೋದು ಗೊತ್ತಾಗ್ತದೆ ನೋಡ್ಕೊಳ್ಳಿ ಗೊತ್ತಾಗ್ತದೆ. ಈಗ ಡಿ ಕೆ ರವಿ ನೋಡ್ರಿ ಕೇಸ್ ನಲ್ಲಿ ನೋಡ್ಕೊಳ್ಳೆ ಗೊತ್ತಾಗಿತ್ತು ಅದು ಹ್ಯಾಂಗಿಂಗ್ ಅಂತ ಅಂದ್ಬಿಟ್ರು ನಮ್ ಕಮಿಷನರ್ ಆಗಿನ ಇದ್ದಲ್ಲಿ. ಹಾಗೆ ಆತರ ಅನುಭವ, ಸಾಕಷ್ಟು ಅನುಭವ ಇರೋದ್ರಿಂದ ಅದ್ರ ಮೇಲಿಂದ ಹೇಳ್ತಾರೆ. ಅಥೆಂಟಿಕ್ ಆಗಿ ಅದು ಲ್ಯಾಬ್ ನಲ್ಲಿ ಟೆಸ್ಟ್ ಆದ್ಮೇಲೆ ಬರೋದು. ಹೌದು, ಅಲ್ಲ ಯಾಕೆಂದ್ರೆ ಇಂಥ ಪ್ರಕರಣಗಳಲ್ಲಿ ಸ್ವಲ್ಪ ಅರ್ಜೆನ್ಸಿ ಮಾಡೋದು ಕಡಿಮೆ ಮಾಡಬೇಕು ಅಂತ ಕಾಣಿಸುತ್ತೆ. ಅದು ಅವಶ್ಯಕತೆ ಇರ್ಲಿಲ್ಲ, ಹೇಳೋದು ಅವಶ್ಯಕತೆ ಇರ್ಲಿಲ್ಲ. ಅದು ಯಾರು ಪಬ್ಲಿಸಿಟಿ ಮಾಡಿದ್ರೆ ಗೊತ್ತಿಲ್ಲ, ಅದು ಡಿಸ್ಕ್ಲೋಸ್ ಮಾಡಬಾರ್ದಿತ್ತು ಅವ್ರು. ಮತ್ತೊಂದ್ ಕಡೆ ಡಾಗ್ ಸ್ಕ್ವಾಡ್ ಬಂದಿದೆ ಸರ್, ಅದು ಹೇಗೆ ಫೈಂಡ್ ಔಟ್ ಮಾಡುತ್ತೆ? ಯಾಕೆಂದ್ರೆ ಆತ ಊಳಿರುವಂಥದ್ದು 1995 ಇಂದ 2014 ಅಂತೆಲ್ಲ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು 12 ವರ್ಷ ಆದ್ಮೇಲೆ ಅಲ್ಲಿ ಹುಡುಕುವಂತ ಕೆಲಸ. ಈಗ ಒಂದು ಮೂಳೆ ಸಿಕ್ಕಿದೆ, ಈ ಡಾಗ್ ಸ್ಕ್ವಾಡ್ ಅಲ್ಲಿ ಅದನ್ನ ಫೈಂಡ್ ಔಟ್ ಮಾಡ್ಬೋದಾ? ಅಲ್ಲಿ ಏನಾದ್ರು ಇರುತ್ತೆ ಏನು ಎತ್ತ ಅಂತ? ಈಗ ಡಾಗಿಗೆ, ನಾಯಿಗೆ ಅದನ್ನ ಅಲ್ಲಿ ಮೂಳೆ ಸಿಕ್ಕಿದೆ, ಅದ್ರದ್ದು ಸ್ಮೆಲ್ ತೋರಿಸ್ತಾರೆ. ಓಕೆ, ಅದನ್ನ ತೆಗ್ನಲ್ಲಿ ಬಿಡ್ತಾರೆ. ಇನ್ನೂ ಅದ್ರ ಮೂಳೆಗಳು ಯಾವ್ಯಾವ ಎಲ್ಲೆಲ್ಲಿ ಇದಾವ ಅನ್ನೋದು ಅದು ಕೆದರ್ತದೆ. ಆ ಜಾಗದಲ್ಲಿ ಇಂತಲ್ಲಿ ಮತ್ತೆ ಉಳಿದ ಮೂಳೆಗಳು ಸಿಗ್ತವೆ, ಸ್ಕಲ್ ಸಿಗ್ತವೆ ಅನ್ನೋದ್ರ ಬಗ್ಗೆ ಅದು ಕಾಲಿನಿಂದ ಕೆದರಿ ಅದು ತೋರಿಸ್ತದೆ ಜಾಗ. ಆ ಪ್ರಕಾರ ಹಟ್ತಾರೆ. ಮತ್ತೆ ಅದು ಮೂಳೆ ಸಿಕ್ಕಿದ್ರೆ ಅದು ಆಯ್ತು, ಕೊನೆಗೆ ಸ್ಕಲ್ ಸಿಗ್ಬೇಕು. ಸ್ಕಲ್ ಸಿಕ್ಕರೆ ನಮ್ಗೆ ಬಹಳ ಈಸಿ ಆಗ್ತದೆ ತನಿಖೆ ಮಾಡ್ಲಿಕ್ಕೆ. ಸ್ಕಲ್ ಸಿಕ್ಕರೆ ಅದನ್ನ ಯಾರ್ದಂತ ಅನ್ನೋದು ನಾವು ಸ್ವಲ್ಪ ಫೈಂಡ್ ಔಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ಹಿಂದೆ ನಾವು ಸೂಪರ್ ಇಂಪೋಸಿಷನ್ ಮಾಡ್ತಿದ್ದೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಚ್ಚಿ ಅದ್ರದ್ದು ಒರಿಜಿನಲ್ ಮುಖ ಹೆಂಗಿತ್ತು ಆ ತರ ಅಟ್ಲೀಸ್ಟ್ ಒರಿಜಿನಲ್ ಅದಂಗ್ ಕಾಣದೇ ಇದ್ರು ಅದಕ್ಕೆ ಹೋಲುವ ರೀತಿಯಲ್ಲಿ ಕಾಣ್ತದೆ. ಅದನ್ನ ಫೋಟೋ ತೆಗೆದು ನಾವು ವೈಡ್ ಪಬ್ಲಿಸಿಟಿ ಕೊಟ್ರೆ ಇದು ಯಾರು ಸಂಬಂಧಪಟ್ಟಿದ್ದು, ಇದು ಕೊಲೆ ಆಗಿತ್ತೋ ಹೇಗೋ, ಕಾಣೆ ಆಗಿತ್ತೋ ಹೇಗೋ, ಇದು ನಮಗೆ ಇಂತಲ್ಲಿ ಡೆಡ್ ಬಾಡಿಯಲ್ಲಿ ಸಿಕ್ಕಿದೆ, ನೀವು ಬಂದು ಐಡೆಂಟಿಫೈ ಮಾಡಬಹುದು ಅಂತ ಹೇಳುದು. ಅಲ್ಲಿ ಸಿಕ್ಕಂತ ವಸ್ತುಗಳೇ ಇರ್ತವೆ. ಗಂಡಾಗಿದ್ರೆ ಏನಾದ್ರು ವಾಚು ಏನಾದ್ರು ರಿಂಗು ಅದು ಇದು ಏನಾದ್ರು ಇದ್ರೆ ಅವು ಮೆಟಲ್ ಇದ್ರೆ ಅವು ಸಿಗ್ತವೆ. ಹೆಣ್ಣಾಗಿದ್ರೆ ಅವು ಕಾಲುಂಗ್ರ, ಗೆಜ್ಜೆ ಅಥವಾ ತಾಯ್ತಾ, ಇನ್ನು ಏನಾದ್ರು ಹೇರ್ ಪಿನ್ನು, ಹೇರ್ ಇದು ಹಾಕ್ತಾರಲ್ಲ, ಉಂಗ್ರ ಏನಾದ್ರು ಮೆಟಲ್ ಥಿಂಗ್ ಏನಾದ್ರು ಸಿಕ್ಕರೆ ಅದು ಬಹಳ ಅನುಕೂಲ ಆಗ್ತದೆ. ಅದ್ರದ್ದು ಫೋಟೋ ತೆಗೆದು ವೈಡ್ ಪಬ್ಲಿಸಿಟಿ ಕೊಡ್ತಾರೆ. ಇದು ಗುರ್ತಿ ಯಾವ್ದಾದ್ರು ಹೆಣ್ಣು ಮಗುಂದಿದ್ರೆ ನೀವು ಬಂದು ಐಡೆಂಟಿಫೈ ಮಾಡಬಹುದು ಅಂತ. ಅವರು ಇದು ಹೌದು, ಇದು ನಮ್ಮ ಹೆಣ್ಣು ಇದನ್ನ ಬಳಸ್ತಾ ಇದ್ರು ಅಂತ ರಿಕಗ್ನೈಸ್ ಮಾಡಿದ್ರೆ ಅದ್ರ ಮೇಲೆ ತನಿಖೆ ಈಜಿ ಆಗ್ತದೆ. ಆಮೇಲೆ ಇಲ್ಲಿ ಈಗ ಆಗ್ತಾ ಇರುವಂತ ಈ ಡೆಪ್ತ್ ತನಿಖೆಯನ್ನ ಗಮನಿಸ್ತಾ ಇದ್ರೆ ಆ ಮೂಳೆಗಳಲ್ಲಿ ಎಷ್ಟು ವರ್ಷದ್ದು, ಪುರುಷನ ಮಹಿಳೆನ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಆ ಕೇಸ್ಗಳ ಆಧಾರದಲ್ಲೇ ಅವರನ್ನು ವಿಚಾರಣೆ ಮಾಡಿಬಿಡ್ಬೋದು ಅನ್ಸುತ್ತೆ. ಸ್ವಲ್ಪ ಈಸಿನೇ ಆಗುತ್ತೆ ಅಲ್ವಾ? ಈಜಿ ಆಗ್ತದೆ, ಬಟ್ ಐಡೆಂಟಿಫೈ ಆಗೋದು ಇಂಪಾರ್ಟೆಂಟ್. ಬರೀ ಡೆಡ್ ಬಾಡಿ ಮನುಷ್ಯಂದು, ಹೆಣ್ಣಿಂದ, ಗಂಟಿಂದು ಅಂತ ಹೇಳೋದು ಅಷ್ಟೊಂದು ಇಂಪಾರ್ಟೆಂಟ್ ಏನೋ ಅಲ್ಲ, ಅಂದ್ರೂ ಇಂಪಾರ್ಟೆಂಟ್. ಬಟ್ ಅದು ಯಾರ್ದು ಅನ್ನೋದು ಪಕ್ಕ ಗೊತ್ತಾದ್ಮೇಲೆ ನಮಗೆ ತನಿಖೆಗೆ ಅನುಕೂಲ ಆಗ್ತದೆ. ಅದು ಯಾರ್ದು ಅಂತ ಅನ್ನೋದು ಐಡೆಂಟಿಫೈ ಆಗ್ಬೇಕಲ್ಲ. ಆ ಐಡೆಂಟಿಫೈ ಆದ್ಮೇಲೆ ಅದು ಅವ್ರ ಸಂಬಂಧಿಕರು ಅವ್ರಿಗೆ ಇದು ಮುಂದೆ ಅದು ಹೆಣ್ಣು ಮಗು ಆಗಿದ್ರೆ ಅವ್ರ ಸಂಬಂಧಿಕರು ತಾಯಿಗೆ ಮುಂದೆ ಏನು ಹೇಳ್ತಾಳೆ, ಕತೆ ಹೇಳ್ತಾಳೆ ಹಿಂದಿದ್ದು, ನಮಗೆ ಈ ತರ ಇಂಥವ್ನ ಕಡೆಯಿಂದ ನನಗೆ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿತ್ತು, ಇಂಥವ್ನಿಗೆ ತೊಂದರೆ ಕೊಡ್ತಿದ್ದ, ಇಂಥವ್ನು ಸೆಕ್ಸುವಲ್ ಅಬ್ಯೂಸ್ ಮಾಡಿದ್ದ, ಅದು ಏನಾದ್ರು ಒಂದು ಕತೆ ಹೇಳ್ತಾರೆ. ಅವ್ರು ಅಲ್ಲಿ ಗೆಳತಿ ಮುಂದರ ಅಲ್ಲಿ ಯಾರ ಮುಂದರ ಅವ್ರ ಫ್ಯಾಮಿಲಿ ಹತ್ರ ಆತರ ಏನಾದ್ರು ಹೇಳಿದ್ದರೆ ಮಾತ್ರ ಅದ್ ಗೊತ್ತಾಗತ್ತೆ ಸರ್. ಅಕಸ್ಮಾತ್ ಆತರ ಕೇಸ್ ಫೈಲ್ ಇರ್ಬೇಕಲ್ಲಿ ಇದ್ದಿರ್ತಾವಲ್ಲ, ಕೇಸ್ ಫೈಲ್ ಮಾಡೋರು, ಅನ್ನ ಐಡೆಂಟಿಫೈ ಬಾಡಿ, ಡೆಡ್ ಬಾಡಿ ಇಂಥವೆಲ್ಲ ಸಿಗ್ತಾವಲ್ಲ, ಅದಕ್ಕೂ ಟ್ಯಾಲಿ ಮಾಡ್ತಾರೆ. ಅವ್ರ ಸಂಬಂಧಿಕರಿಗೆ ಕರೆಸ್ತಾರೆ. ಎಲ್ಲ ಎಷ್ಟು ಕೇಸ್ಗಳು ದಾಖಲಾಗಿರ್ತವೆ, ಅನ್ನ ಐಡೆಂಟಿಫೈ ಆಗಿರ್ತವೆ, ಅವೆಲ್ಲ ಕರೆಸಿ ಅವ್ರದ್ದೆಲ್ಲ ಬ್ಲಡ್ ತಗೊಂಡು ಇದು DNA ಟೆಸ್ಟ್ ಮಾಡ್ತಾರೆ. ಎಲ್ಲ ಅವ್ರದಂತ ಗೊತ್ತಾದ್ರೆ ಅವರು ಎಲ್ಲ ಹಿಂದಿನ ಕತೆ ಹೇಳ್ತಾರೆ ಎಲ್ಲ. ಹಿಂಗಾಗಿ ಅದು ತನಿಖೆ ಬಹಳ ಈಸಿಯಾಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಬಹುದು. ಸರ್, ಈಗ ಫಸ್ಟ್ ಒಂದು ಅಸ್ಥಿಪಂಜರನಾದ್ರೂ ಸಿಗ್ಲಿ ಅನ್ನುವಂಥದ್ದನ್ನ ಕಾಯ್ತಾ ಇದ್ರು SIT ಟೀಮ್ನವರು. ಅಟ್ಲೀಸ್ಟ್ ಈಗ ಏನ್ ಸಿಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸಿಕ್ಕಂತ ಸಂದರ್ಭದಲ್ಲಿ ಈ ತನಿಖೆಯ ಮುಂದಿನ ಹಂತ ಅಂತ ನಾವು ನೋಡೋದಾದ್ರೆ, ಈ ತನಿಗೆ ಯಾರು ಹೇಳಿದ್ರು, ಅಲ್ಲಿ ಓಡೋದಕ್ಕೆ ಯಾರು ಹೇಳಿದ್ರು, ಆ ಸಂದರ್ಭದಲ್ಲಿ ಯಾರು ಮೆಸೇಜ್ ಕೊಟ್ಟಿದ್ದು, ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ಲಿಕ್ಕೆ ಒಂದ್ ಸ್ಟೆಪ್ ಮುಂದೆ ಇಡ್ಬೋದು ಅಂತ ಕಾಣಿಸುತ್ತೆ.
ಊತವನ್ನದು ಬಹಳ ಇಂಪಾರ್ಟೆಂಟ್. ಊತವನಿಗೆ ಅವ್ನು ತೋರಿಸ್ತಾನೆ ಇದೇ ಡೆಡ್ ಬಾಡಿ ಅಂತ 13 ಪಾಯಿಂಟ್ ಏನ್ ಮಾಡ್ಯಾರಲ್ಲ ಇವರು, ನಂಬರ್ ಹಾಕಿದ್ದಾರೆ ಇತ್ತಿತ್ತಲ್ಲಿ ಊತಿನಿ ಅಂತ. ಅದು ಅವನು ಹೇಳ್ತಾನೆ ಇದು ಯಾರ್ದಪ್ಪ, ಯಾರ್ದು ಊತಿ, ಯಾರ್ದು ಬಾಡಿ ಇದು ಅಂತ ಅವನು ನೆನಪಿದ್ರೆ ಹೇಳ್ಬಹುದು, ಅವನು ಬಡಿಕೆ ಕೊಡಬಹುದು. ಯಾಕೆ ಊತವನ ಅವನೇ ಇರ್ತಾನಲ್ಲ, ಐ ವಿಟ್ನೆಸ್ ಇರ್ತಾನ ಅವನು. ಹೌದು ಬಟ್ ಈತನಿಗೆ ಅವ್ರು ಯಾರು ಅನ್ನುವಂಥದ್ದು ಯಾವ್ದು ಗೊತ್ತಲ್ದಲೇ ಇರುವಂತ ಕಾರಣಕ್ಕೋಸ್ಕರ ಆ ಬಾಡಿ ಸಿಕ್ಕಂತ ಅಂದ್ರೆ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಯಾರು ಹೇಳಿದ್ರು ಅನ್ನುವಂಥವ್ರನ್ನ ಈಗ ವಿಚಾರಣೆ ಕರೆಯೋಕೆ ಸರಿಯಾಗತ್ತೆ ಅನ್ಸುತ್ತೆ. ಇಲ್ಲ ಅದು ಐಡೆಂಟಿಫೈ ಆಗ್ಬೇಕ್ರಿ ಮೊದಲು ಬಾಡಿ ಇಂಥವ್ರದಂತ ಗೊತ್ತಾಗ್ಬೇಕಲ್ಲ. ಗೊತ್ತಾದ್ಮೇಲೆ ಅವ್ರನ್ನ ಕರ್ಸ್ಬೇಕು ನಾವು. ಯಾರ್ದು ನಮಗೆ ಗೊತ್ತಾಗಿಲ್ಲ ಅಂದ್ರೆ ಯಾರಂತ ಕರೆಸ್ತಾರೆ ನೀವು? ಅಲ್ಲ ನಾನು ಹೇಳ್ತಿರೋದು ಸರ್, ಈಗ ಇವನಿಗೆ ಹೇಳಿರ್ತಾರಲ್ಲ ಸರ್, ಊಳದಕ್ಕೆ ಹೇಳಿರ್ತಾರಲ್ಲ, ಆ ಬಾಡಿ ನೀನ್ ಹೋಗಿ ಊಳ್ ಬಿಡಪ್ಪ ಅಂತ ಹೇಳಿರ್ತಾರಲ್ಲ, ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಸರಿಯಾಗುತ್ತಾ ಅಂತ ಈ ಟೈಮ್ ನಲ್ಲಿ ಅಂತ ನಾನು. ಅದು ಮುಂದೆ ಅದು ತನಿಖೆ ಮುಂದಿನ ತನಿಖೆಯಲ್ಲಿ ಮಾಡೇ ಮಾಡ್ತಾರೆ. ಬಟ್ ಇವನು ಉಳುವಾಗ ಪರಿಸ್ಥಿತಿ ಹೆಂಗಿತ್ತು, ಬಾಡಿದು ಅದು ಹೆಂಗಿತ್ತು, ಏನಾಗಿತ್ತು, ಏನ್ ನೋಡಿದ್ಯಾ, ಕೈಕಾಲು ಮುರಿದಿದ್ದು ಹೆಂಗೋ, ಎಲ್ಲಿ ಗಾಯ ಆಗಿತ್ತು, ಏನಾಗಿತ್ತು, ಅದೆಲ್ಲ ಕೇಳ್ತಾರ ಅವಂಗೆ. ಹೇಳಿ ಅದನ್ನ ಅದು ನಿನಗೆ ಏನು ಸಂಶಯ ಬರೋಂಗಿತ್ತ ಡೆಡ್ ಬಾಡಿ ನೋಡ್ಕೊಂಡು ನೀವು ಹೇಳ್ತಾನೆ. ಕೆಲವೊಂದು ಡೆಡ್ ಬಾಡಿ ನೋಡಿದ್ದೀನಿ ನಾನು, ಅತ್ಯಾಚಾರ ಆಗಿ ಕೊಲೆ ಆಗಿದ್ದು ಅಂತ ಡೆಡ್ ಬಾಡಿ ಹೋಗ್ತೀನಿ ಅಂತ ಹೇಳ್ತಾನೆ. ಆತರ ಸರಿಯಾದಂತ ಕ್ಲೂ ಅನ್ನ ಕೊಡ್ತಾನೆ. ಅವನು ಹೇಳಿಕೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಐ ವಿಟ್ನೆಸ್ ನೋಡ್ದವ, ಅವನೇ ಕೊನೆಯಲ್ಲಿ ಉಗ್ದವ. ಹಿಂಗಾಗಿ ಅವ್ನ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದ್ರ ಮೇಲೆ ತನಿಖೆ ಮಾಡ್ತಾರೆ. ಈಗ ಮುಂಚೆ ಒಂದು ಅವ್ನು ತಗೊಂಬಂದಿದ್ನಲ್ಲ ಸರ್, ಸ್ಕಲ್ಲು ಅಸ್ಥಿ ಪಂಜರ ಎಲ್ಲ ತಂದಿದ್ನಲ್ಲ, ಅವನೇ ತಗೊಂಬಂದು ಆತನೇ ಹೋಗಿ ಪ್ರೊಡ್ಯೂಸ್ ಮಾಡಿದಂಥ ಹಿನ್ನೆಲೆಯಲ್ಲಿ ಅದು ಸ್ಟ್ಯಾಂಡ್ ಆಗುತ್ತಾ? ಅದು ಅಂದ್ರೆ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಈ ಪ್ರಕರಣದಲ್ಲಿ. ಬಿಕಾಸ್ ಆತ ಯಾರನ್ನಾದ್ರೂ ಕರ್ಕೊಂಬರ್ಬೇಕಾಗಿತ್ತು, ಕರ್ಕೊಂಬಂದು ನಂತರ ಅದನ್ನ ಪೊಲೀಸರಿಗೆ ಹೇಳಾದ ಬಳಿಕ ತೆಗೆಸಿದಂಥ ಸಂದರ್ಭದಲ್ಲಿ ಅದು ಕೇಸ್ ನಿಲ್ಲುತ್ತೆ. ಬಟ್ ಈತನೇ ತಗೊಂಡೋಗಿ ಎಲ್ಲವನ್ನು ಕೂಡ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಮುಂದಾದಂಥ ಕಾರಣಕ್ಕೋಸ್ಕರ ಅದು ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳ್ತಾ ಇದ್ರು. ನೀವೇನು ಹೇಳ್ತೀರಿ ಸರ್ ಅದಕ್ಕೆ? ಇಲ್ಲ, ಸ್ಟ್ಯಾಂಡ್ ಆಗಲ್ಲ ಅಂತಿಲ್ಲ. ಯಾಕೆ ಸ್ಟ್ಯಾಂಡ್ ಆಗಲ್ಲ? ಸ್ಟ್ಯಾಂಡ್ ಆಗ್ತದೆ. ಆದ್ರೆ ಅವನೇ ಅದನ್ನ ತಗೊಂಡು ಹೋಗಬಾರ್ದಿತ್ತು, ತಗೊಂಡು ಹೋಗಿದ್ದಾನೆ. ಜನರ ನಂಬಿಕೆ ಬರ್ಲಿ ಅನ್ನೋ ವಿಶ್ವಾಸದಿಂದ ತಗೊಂಡು ಹೋಗಿರ್ಬೇಕು ನನ್ನ ಲೆಕ್ಕದಲ್ಲಿ. ಓಕೆ, ವಿಶ್ವಾಸ ಬರ್ಬೇಕಲ್ಲ, ಮ್ಯಾಜಿಸ್ಟ್ರೇಟ್ ನಂಬೇಕು, ಜನ ನಂಬೇಕು, ಆ ದೃಷ್ಟಿಯಿಂದ ತಗೊಂಡು ಹೋಗಿರ್ಬೋದು ಅವನು. ಬಟ್ ಅದು ಎಲ್ಲಿ ಉಳಿದು ಎಲ್ಲಿ ಕೈಕಾಲು ಎಲ್ಲಿದಾವಪ್ಪ, ದೇಹದ ಅಂಗಾಂಗಗಳು, ಬೋನ್ಗಳು ಎಲ್ಲಿದಾವೆ ತೋರ್ಸಂಡಿ ಅಂದ್ರೆ ಅವನು ಅದ್ರ ಮೇಲಿಂದ ಅದು ಎರಡು ಟೆಸ್ಟ್ ಮಾಡ್ತಾರೆ. ಅದ್ರದ್ದು ಸಂಬಂಧಪಟ್ಟಿದ್ದಂದ್ರೆ ಅವಾಗ ತನಿಖೆ ಈಜಿ ಆಗ್ತದೆ. ಅದೇನ್ ಸಮಸ್ಯೆ ಬರೋದಿಲ್ಲ. ತಂದಿದ್ದು ತಪ್ಪಂತೇನಿಲ್ಲ. ಬಟ್ ಅವನು ಆರೋಪಿನೇ ಆಗಿರ್ತಾನೆ. ತಗೊಂಡು ಹೋಗಿರ್ತಾನಲ್ಲ, ಸತ್ಯ ಅಕಸ್ಮಾತ್ ಅದು ಅನ್ಯಾಚೆಂಟ್ ಆಗಿತ್ತು, ಕೊಲೆ ಆಗಿ ಸತ್ತಿತ್ತು, ರೇಪ್ ಆಗಿ ಸತ್ತಿತ್ತು ಅಂದ್ರೆ ಅವನು ಹುಗಿದವನು ಆರೋಪಿನೇ. ಬಟ್ ಇದ್ರಲ್ಲಿ ಅವನೇ ವಾಲಂಟರಿ ಆಗಿ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಾನಂದ್ಮೇಲೆ ಅವಾಗ ನಾವು ಅಪ್ರೂವರ್ ಅಂತ ಮಾಡ್ಕೋತೇವೆ. ಅವಾಗೇನು ಆರೋಪಿ ಮಾಡೋದಿಲ್ಲ, ಅಪ್ರೂವರ್ ಅಂತ ಮಾಡ್ಕೊಂಡು ನಾವು ವಿಟ್ನೆಸ್ ಅನ್ನು ಮಾಡಿ ಒಂದು ವಿಟ್ನೆಸ್ ಆಯ್ತು ಮಾಡಿ ಚಾರ್ಜ್ ಶೀಟ್ ಮಾಡ್ತೇವೆ. ಸದ್ಯ ಹೇಳಿ ಸರ್. ಮುಖ್ಯವಾಗಿ ಅಂದ್ರೆ ಎಲ್ಲಾ ಸಿಗ್ಬೇಕು. ಎಲ್ಲ ಇಡೀ ಬಾಡಿ ಸಿಕ್ಕರೆ ಬಹಳ ಅನುಕೂಲ ಆಗ್ತದೆ. ಅದ್ರಲ್ಲಿ ಇರುವಂತ ಮಣ್ಣುಗಳನ್ನ ನಾವು ತೆಗೆದು FSL ಗೆ ಕಳಿಸ್ಬೇಕಾಗ್ತದೆ. ಮಣ್ಣಿನ ದೇಹದ ಅಂಶಗಳು ಮಣ್ಣಿನಲ್ಲಿ ಇರ್ತವೆ. ಕೆಲವೊಂದು ನಾವು ಮಾಡಿದ್ದೇವೆ ಹಿಂದೆ ತನಿಖೆ ಮಾಡುವಾಗ, ಬಾಡಿ ಎಕ್ಸ್ರೇ ಮಾಡುವಾಗ ಒಳಗಡೆ ಈ ರಿಬ್ಸ್ ಇರ್ತಾವಲ್ಲ, ರಿಬ್ಸ್ ಒಳಗಡೆ ಮಣ್ಣು ಇರ್ತದೆ. ಆ ಮಣ್ಣನ್ನು ಸದಾ FSL ಗೆ ಕಳಿಸ್ತೇವೆ ನಾವು. ಮಣ್ಣು ಅಂದ್ರೆ ಹೊಟ್ಟೆಯಲ್ಲಿರುವಂತ ಅಂಶ ಮಣ್ಣಲ್ಲಿ ಹೋಗಿರ್ತದೆ. ಅದನ್ನು ಮಣ್ಣು ಟೆಸ್ಟ್ ಮಾಡಿದ್ರೆ ಯಾವ್ದು ಕಾರಣಕ್ಕೆ ಏನಾಗಿದೆ ಅಂತ ಸಲ ಒಂದು ಮಾಹಿತಿ ಗೊತ್ತಾಗ್ತದೆ ನಮಗೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದ್ರೆ. ಸೊ ಆ ರೀತಿಯಿಂದ ತನಿಖೆ ಮಾಡ್ತೇವೆ. ಸೂಪರ್ ಇಂಪೋಸಿಷನ್ ಮಾಡಿ ಅದರಿಂದ ತನಿಖೆ ಮಾಡ್ತೇವೆ. ಸಂಬಂಧಿಕರು ತನಿಖೆ ಮಾಡ್ತೇವೆ. ಈಗ ಹುಗಿದವನ ಐ ವಿಟ್ನೆಸ್ ಅದನ್ನ ಅವ್ನು ತನಿಖೆ ಮಾಡ್ತೇವೆ. ಎಲ್ಲಾ ರೀತಿಯಿಂದನೂ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ತನಿಖೆ ಮಾಡಿ ಪತ್ತೆ ಹಚ್ತೇವೆ. ಏನು ಮುಲಾಸೆ ಇಲ್ಲ. ಈಗ ಬರೀ ಒಂದೇ ಒಂದು ಮೂಳೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಆ ಸ್ಪಾಟ್ ನಲ್ಲಿ ಇನ್ನಷ್ಟು ಅಗಲ ಮತ್ತು ಆಳ ಗುಂಡಿಯನ್ನ ಅಗಿಯುವಂತ ಸಾಧ್ಯತೆ ಬೇಕು ಅಂತ ಕಾಣಿಸುತ್ತೆ ಅಲ್ವಾ? ಇಲ್ಲ, ಮಾಡ್ಲೇಬೇಕು. ಉದ್ದೆಲ್ಲ ಸ್ಕಲ್ ಗಿಲ್ಲು ಸಿಗಬೇಕಾದ್ರೆ ಹುಡುಕ್ಬೇಕಾಗ್ತದೆ. ಇನ್ನೂ ಅನೇಕ ವಸ್ತುಗಳು ಇರಬಹುದು ಡೆಡ್ ಬಾಡಿ ಜೊತೆಗೆ ಇರುವಂತ ವಸ್ತುಗಳು. ಕೆಲವೊಬ್ರು ತಾಮ್ರದ ಬಳಿ ಹಾಕಿರ್ತಾರೆ, ರಿಂಗ್ ಹಾಕಿರ್ತಾರೆ. ಅವು ಯಾರು ಬಂಗಾರದವ್ರು ಒಯ್ತಾರೆ, ಇವು ಯಾರು ತಗೊಳ್ಳೋದಿಲ್ಲ. ಅಂತವೆಲ್ಲ ಸಿಕ್ಕರೆ ಮತ್ತೆ ಬಾಡಿ ಐಡೆಂಟಿಫೈ ಆಗ್ಲಿಕ್ಕೆ ಈಜಿ ಆಗ್ತದೆ. ಎಲ್ಲ ಹುಡುಕ್ತಾರೆ. ಈಗ ಮಳೆ ಬಂದಿದೆ ಅಂತೆ, ನೀರೇನೋ ಬರ್ತಾ ಇದೆ ಅಂತ ನಾನು ಕೇಳಿದ್ದೇನೆ. ಬಟ್ ಅದೊಂದು ಜಲ್ಲಿ ತಂದು ಅದ್ರಲ್ಲಿ ಸೋಸ್ತಾರೆ. ಎಲ್ಲ ತೆಗೆದು ಸೋಸಿ ಎಲ್ಲ ಏನಪ್ಪ ಇದು ಮಾಡೋದು ಮಾಡ್ತಾರೆ. ಎಲ್ಲ ಸ್ವಲ್ಪ ಕಷ್ಟ ಅದೇ ತನಿಖೆ ಮಾಡೋದು. ಯಾಕಂದ್ರೆ ಮಳೆ ಬಂದು ಸ್ವಲ್ಪ ನೀರಿಗೀರು ಬಹಳ ಪ್ರಾಬ್ಲಮ್ ಆಗ್ತದೆ. ಆದ್ರೂ ಮಾಡ್ಲೇಬೇಕು, ಅನಿವಾರ್ಯ. ಏನು ಮಾಡ್ಲಿಕ್ಕೆ ಆಗಲ್ಲ. ತನಿಖೆ ದೃಷ್ಟಿಯಿಂದ ಕುಲಂಕುಷವಾಗಿ ನಾವು ಮಾಡ್ಲೇಬೇಕಾಗ್ತದೆ. ಸ್ವಲ್ಪ ತಡ ಆಗ್ತದೆ ಅಷ್ಟೇ. ನಿನ್ನೆ 5 ಗುಂಡಿವರೆಗೂ ತೆಗೆಯುವಂತ ಸಂದರ್ಭದಲ್ಲಿ ಏನು ಸಿಗದೆ ಇದ್ದಂತ ಕಾರಣಕ್ಕೋಸ್ಕರ ಏನಾಗುತ್ತೋ ಏನೋ, ಅದರ ಜೊತೆಗೆ ಆತನ ಮೇಲೂ ಕೂಡ ಇಟ್ಟಿದ್ದಂತ ಒಂದು ನಂಬಿಕೆ ಸ್ವಲ್ಪ ಕ್ಷೀಣಿಸ್ಲಿಕ್ಕೂ ಕೂಡ ಶುರುವಾಗಿತ್ತು. ಬಟ್ ಈಗ ಒಂದು ಮೂಳೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಹೋಪ್ಸ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲ ಸರ್ ಈಗ ಈ ಪ್ರಕರಣದಲ್ಲಿ? ಇದು ನಾವು ಮನುಷ್ಯರಲ್ಲಪ್ಪ, ಪೊಲೀಸ್ ಆಫೀಸರ್ಸ್ ಮನುಷ್ಯರೇ, ಅವನು ಮನುಷ್ಯನೇ.
ಸ್ವಲ್ಪ ಈಗ ಸಿಗ್ಲಿಲ್ಲ ಅಂದ್ರೆ ಒಂಚೂರು ನಿರಾಸಕ್ತಿ ಬರ್ತದೆ. ಸ್ವಲ್ಪ ಒಮ್ಮೆ ಸಿಟ್ಟು ಬರ್ತದೆ, ಮಗನೇ ಮಳೆಯಾಗ ನಮಗೆ ಕೆಲಸ ಹಾಕಿ ಅಂತ ಏನು ಸಿಗ್ತಾ ಇಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡ್ಕೋತಾರೆ. ಆಮೇಲೆ ಮತ್ತೆ ರಂಭಿಸಿ ಪೇಷನ್ಸ್ ಮತ್ತೆ ಅವ್ರ ಕಡೆಯಿಂದ ಕೇಳ್ತಾರೆ. ಇದೆಲ್ಲ ಹ್ಯೂಮನ್ ನೇಚರ್, ತನಿಖೆಯಲ್ಲಿ ಮಾಡುವಂತ ಅನುಭವ ನಮ್ದು. ನಾವು ರಗಡು ಡೆಡ್ ಬಾಡಿ ಮಾಡಿದ್ದೇವೆ, ಅಕಸ್ಮಾತ್ ಅದು ತೆಗೆದು ಕಷ್ಟಪಟ್ಟು ತೆಗೆದಿರ್ತೇವೆ, ಇದು ನಮ್ದಲ್ರಿ ಅಂತ ಹೇಳ್ತಾರೆ. ಅವಾಗ ಸಿಟ್ಟು ಬಂದ್ಬಿಡ್ತದೆ, ಮಗನೇ ಇಷ್ಟೊಂದು ಕಷ್ಟಪಟ್ಟಿವಿ, 15 ದಿವಸ ಕೊಳತಿದ್ದ ಹೆಣ ನಾವು ಹೊಲಸ್ ಮೇಲೆ ಕುಡ್ಕೊಂತ ಮಾಡಿದೀವಿ, ನೀನ್ ಈಗಲ್ಲ ಅಂತ ಯಾವ ಮಗನೇ ಅಂತ ಹೇಳೋದು ಅವ್ನು ಜೋರ್ ಮಾಡ್ತೇವೆ. ಹಾಗೆ ತನಿಖೆಯಲ್ಲಿ ಸ್ವಲ್ಪ ಸಿಟ್ಟು ಪಟ್ಟು ಬರ್ತದೆ. ಈಗ ನೋಡಿ, ಐದು ಸಿಕ್ಕಿಲ್ಲ ಅಂದ್ಕೊಳ್ಳಿ ಸ್ವಲ್ಪ ನಿರಾಶೆ ಆಗ್ತದೆ ಮನುಷ್ಯನಿಗೆ. ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ ನಮಗೂ ಡೌಟ್ ಬರಕ್ ಶೋ ಮಾಡ್ತದೆ. ಈಗೇನೋ ಸಿಕ್ಕದಾದ್ಮೇಲೆ ಸ್ವಲ್ಪ ಆಸಕ್ತಿ ಬರ್ತದೆ, ಮತ್ತೆ ಚುರುಕಾಗ್ತದೆ ತನಿಖೆ. ನಾನು ನಿನ್ನೆಯಿಂದ ಹೇಳ್ತದೆ ಸರ್, ಈ ಪ್ರಕರಣದಲ್ಲಿ ಆಕ್ಚುಲಿ ಸ್ಮಶಾನ ಅಂತ ಗುರ್ಸುವಂಥದ್ದಾಗ್ಲಿ ಅಥವಾ ಯಾವುದೇ ಸ್ಮಶಾನ ಇರ್ಲಿಕ್ಕೂ ಮುಂಚೆ ಎಲ್ಲಾದ್ರೂ ಎಣವನ್ನ ಮುಚ್ಚುವಂಥದ್ದಕ್ಕೆ ಅಲ್ಲಿನ ಗ್ರಾಮ ಪಂಚಾಯತಿ ಪರ್ಮಿಷನ್ ಮತ್ತೆ ಅವರು ಸೂಚನೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಕಂದಾಯ ಭೂಮಿನೇ ಆಗಿರುತ್ತೆ. ಇದು ಸಂರಕ್ಷಿತ ಅರಣ್ಯ ಪ್ರದೇಶ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಇದು ಕಂದಾಯ ಭೂಮಿ ಅಂತೂ ಅಲ್ಲ. ಇಲ್ಲಿ ಯಾವುದೇ ಬಾಡಿ ಸಿಕ್ಕಿದ್ರೂ ಕೂಡ ಆ ಅನುಮಾನಗಳಿಗಂತೂ ಪುಷ್ಟಿಯನ್ನ ನೀಡುತ್ತೆ. ಈಗ ಪಂಚಾಯತಿಯವರು ಹುಡ್ದಿದ್ದಂದ್ರೆ ಅವ್ರ ಸಂಬಂಧಿಕರು ಅದ್ರ ಮೇಲೆ ಒಂದು ಕಲ್ಲು ಗೂಟ ನಿಂತಾರೆ. ಇಂತ ಹೆಸರು ಹಾಕಿ ಇಂತ ತಾರೀಕು ಹುಟ್ಟದ, ಈ ತಾರೀಕಿಗೆ ಮರಣ ಹೊಂದಿದ ಅಂತ ಬರೀತಾರೆ. ಕಲ್ಲಲ್ಲಿ ಬರೆದು ಗೂಟನ್ನ ಹೋಗಿತಾರೆ ಮರದ ಮೇಲೆ, ಇದ್ರ ಮೇಲೆ, ಗೋರಿ ಮೇಲೆ ಅಲ್ವಾ. ಅದು ಗೊತ್ತಾಗ್ತದೆ. ಅದು ಅಧಿಕೃತವಾಗಿದ್ರೆ ಜನ ಸಂಬಂಧಪಟ್ಟವ್ರು ಆ ಕಲ್ಲನ್ನು ಹಾಕ್ತಾರೆ, ಅಥವಾ ಚೌಕ ಒಂದು ಕಲ್ಲು ಕಟ್ಟಿ ಕಟ್ತಾರೆ, ಏನಾದ್ರೂ ಒಂದು ಮಾರಕ ಮಾಡ್ತಾರೆ, ಅದ್ರ ಮೇಲೆ ಬರ್ದಿರ್ತಾರೆ. ಅದು ಈಸಿ ಐಡೆಂಟಿಫೈ ಆಗ್ತದೆ. ಅದಕ್ಕೆ ಮತ್ತೆ ಅಲ್ಲಿ ಇರುವಂತ ಅವ್ರ ರೆಕಾರ್ಡ್ಸ್ಗೆ ಇವ್ರ ಮನೆಯವರು ಹೇಳಿಕೆ ಇವೆಲ್ಲ ಟ್ಯಾಲಿ ಮಾಡಿ ಅದೇ ಅಂತ ಕನ್ಫರ್ಮ್ ಆಗ್ತದೆ. ಬಟ್ ಇಲ್ಲಿ ಹಂಗಿಲ್ಲ, ಇದು ಕಾಡು ಇರೋದ್ರಿಂದ ಅಲ್ಲಿ ಮೋಸ್ಟ್ಲಿ ಕಲ್ಲಿಗೆ ಉಳೋದು ಕಡಿಮೆ, ಬಹಳ ಮೇಲೆ ಗೊರಿ ಮೇಲೆ ಕಲ್ಲುಗಳನ್ನು ಉಡೋದು ಬಹಳ ಕಡಿಮೆ. ಯಾಕಂದ್ರೆ ಒಮ್ಮೊಮ್ಮೆ ಕ್ರಿಮಿನಲ್ ಇದರಲ್ಲಿ ಸಿಕ್ಕುವಂತ ಕಳತನದಿಂದ ಉಗಿದು ಮಾಡೋದು ಇರ್ತದೆ. ಅಂತದ್ರಲ್ಲಿ ಯಾರು ಅಧಿಕೃತವಾಗಿ ಮಾಡಕ್ಕೆ ಹೋಗ್ತಾರೆ? ಯಾರು ಮಾಡೋದಿಲ್ಲ, ಗಡಿಬಿಡಿಯಲ್ಲಿ ಮಾಡಿ ಮುಚ್ಚಿ ಹೋಗ್ಬಿಟ್ಟಿರ್ತಾರೆ. ಸರ್, ಇಷ್ಟೆಲ್ಲ ತನಿಖೆಯನ್ನ ನೋಡ್ತಾ ಇದ್ದೀರಾ, ಯಾವ್ಯಾವ ರೀತಿಯಾಗೆಲ್ಲ ಆಗ್ತಾ ಇದೆ ಅಂತ. ಒಬ್ರು ಪೊಲೀಸ್ ಅಧಿಕಾರಿಯಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್, ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆ ಅಂತ? ಇಲ್ಲ, ಇದು ಖಂಡಿತವಾಗಿ ಈಗ ಸರಿಯಾದ ರೀತಿ ಮಾಡ್ತಾರೆ. ಈಗ ಅವನು ಏಟು 13 ತೋರಿಸಿದ್ದಾನೆ, ನಾಳೆ 13ರಲ್ಲಿಯೂ ಸಿಗದೆ ಇದ್ರು ಮತ್ತೆ ಇನ್ನೊಂದು ಅವನು 50 ತೋರಿಸಿದ್ರು ನಾವು ಹಾಕ್ಲೇಬೇಕಾಗ್ತದೆ, ಅದನ್ನ ಅಗದು ನೋಡ್ಲೇಬೇಕಾಗ್ತದೆ.